ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇಡೀ ರಾಜ್ಯ ಹಾಗೂ ರಾಷ್ಟ್ರದಲ್ಲಿದೆ. ಇದರ ಮೂಲಕ ಶೈಕ್ಷಣಿಕ ಕ್ರಾಂತಿ, ಹಿರಿಯರಿಗೆ ಗೌರವ, ಸಂಘಟನೆ ನಿರ್ಮಾಣವಾಗಿ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡಬೇಕೆಂದು ಕನಕಪುರದ ಶ್ರೀ ದೇಗುಲ ಮಠದ ಕಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮೀಜಿಗಳು ತಿಳಿಸಿದರು. ಪಟ್ಟಣದ ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಎಚ್ಡಿ ಕೋಟೆ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಬಸವೇಶ್ವರ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದರು. ಕೋಟೆ ಮತ್ತು ಸರಗೂರು ಭಾಗದಲ್ಲಿ ಬಸವಣ್ಣನವರ ತತ್ವ ಆದರ್ಶಗಳನ್ನು ತಿಳಿಸುವ ಕಾರ್ಯ ನಡೆಯುತ್ತಿರುವುದು ಬಹಳ ಸಂತೋಷ ಮತ್ತು ವೈವಿಧ್ಯಮಯವಾಗಿದೆ. ಸಮಾಜ ಸದೃಢವಾಗಿ ಬೆಳೆಯಲು ಜಾಗೃತರಾಗಲು ಇಂತಹ ಕಾರ್ಯಕ್ರಮಗಳು ಬಹಳ ಮುಖ್ಯ ಎಂದರು. ಪ್ರತಿ ವರ್ಷವೂ ಕೂಡ ವಿಶೇಷವಾದ ರೀತಿಯಲ್ಲಿ ಬಸವಣ್ಣನವರ ಜಯಂತಿಯನ್ನು ಆಚರಿಸುವಂತಹ ಒಂದು ಪರಂಪರೆ ಅನೇಕ ವರ್ಷಗಳಿಂದಲೂ ಕೂಡ ಇರುವುದು ನಮ್ಮೆಲ್ಲರಿಗೂ ವೇದ್ಯವಾಗಿರುವಂತಹ ಸಂಗತಿ. ಸರಗೂರು ಮತ್ತು ಎಚ್.ಡಿ. ಕೋಟೆ ಎರಡು ತಾಲೂಕುಗಳಾದ ಮೇಲೆ ಎರಡು ಘಟಕಗಳಾಗಿ ಎರಡೂ ಭಾಗಗಳಲ್ಲಿ ಆಚರಣೆ ಆಗ್ತಿರೋದು ಇದು ವಿಶೇಷವಾದಂತಹ ಸಂಗತಿಯಾಗಿದೆ. ಈ ಭಾಗದಲ್ಲಿ ಬಸವಣ್ಣನವರ ಒಂದು ತತ್ವಗಳನ್ನು ಆಚರಣೆ ಮಾಡಬೇಕು ಅನ್ನೋದಂತಹ ಉದ್ದೇಶದಿಂದ ಬಸವಾದಿ ಶರಣರ ಒಂದು ವಿಚಾರಧಾರೆಗಳನ್ನು ನಿರಂತರವಾಗಿ ಪ್ರಸರಿಸುವಂತಹ ಉದ್ದೇಶದಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪ್ರತಿ ವರ್ಷವೂ ಕೂಡ ತನ್ನದೇ ಆದಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ವೈವಿಧ್ಯಮಯವಾಗಿ ಹಮ್ಮಿಕೊಂಡಿರುವಂಥದ್ದನ್ನು ಇಡೀ ನಾವು ನಮ್ಮ ಎಲ್ಲ ಭಾಗಗಳಲ್ಲೂ ಕೂಡ ಕಾಣ್ತೀವಿ. ಮೈಸೂರಿನಲ್ಲೂ ಕೂಡ ಎಲ್ಲ ತಾಲೂಕು ಘಟಕಗಳು ಸೇರಿ ಜಿಲ್ಲಾ ಘಟಕಗಳೊಂದಿಗೆ ವಿಶೇಷವಾದಂತಹ ಒಂದು ಆಚರಣೆಯೂ ಕೂಡ ಆಯಿತು. ಕಳೆದ ಕೆಲವು ವರ್ಷಗಳಿಗೆ ಹೋಲಿಸಿದ್ರೆ ಈಗಿನ ಕೆಲವು ವರ್ಷಗಳಲ್ಲಿ ಒಂದು ಜಾಗೃತಿಯ ಒಂದು ವಾತಾವರಣ ಕಾಣ್ತಿದೆ. ಕಳೆದ ಬಾರಿ ಪ್ರದೀಪ್ ಕುಮಾರ್ ಅವರಿಂದಲೂ ಕೂಡ ಮೈಸೂರಿನಲ್ಲಿ ಒಂದು ಕ್ರಾಂತಿಯ ರೀತಿಯಲ್ಲೇ ಬಸವ ಜಯಂತಿ ಆಚರಣೆ ಆದದ್ದನ್ನು ಎಲ್ಲರೂ ಕೂಡ ಕಂಡಿದ್ದೀವಿ. ಅಲ್ಲಿ ಆದಂತಹ ಉತ್ಸವದಲ್ಲೇ ಕನಿಷ್ಠ ಒಂದು 10,000 ಜನ ಆ ಉತ್ಸವದಲ್ಲೇ ಭಾಗವಹಿಸಿದ್ದು. ಜೊತೆಗೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಅರಮನೆಯ ಮೈದಾನದಲ್ಲಿ ಒಂದು ವಿಜೃಂಭಣೆಯ ರೀತಿಯ ಕಾರ್ಯಕ್ರಮ ಆದದ್ದೇನಾಗಿತ್ತು ಅಂತಂದ್ರೆ ಇಡೀ ಎಲ್ಲ ಸಮುದಾಯಗಳು ಒಂದು ವೀರಶೈವ ಲಿಂಗಾಯತ ಸಮುದಾಯದ ಜೊತೆಗೆ ತಿರುಗಿ ನೋಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅದೇ ರೀತಿ ಈ ದಿನ ರುದ್ರಪ್ಪನವರು ಹಾಗೂ ಎಲ್ಲ ಸಮಾಜದ ಹಿರಿಯರು, ಎಲ್ಲ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರು ನಮ್ಮ ಎಲ್ಲ ಪೂಜ್ಯರ ಜೊತೆಗೂಡಿ ಎಚ್.ಡಿ. ಕೋಟೆಯಲ್ಲಿ ಒಂದು ಕಾರ್ಯಕ್ರಮ ಆಗ್ತಿರೋದು ಒಂದು ವೈವಿಧ್ಯಮಯವಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ಬಸವಣ್ಣನವರ ಜಯಂತಿಯ ಔಚಿತ್ಯವನ್ನು ನಾವು ನೋಡಿದಾಗ ಅನೇಕ ನೂರಾರು ವರ್ಷಗಳ ಹಿಂದೆ ಎಲ್ಲ ಸಮಾಜದ ಹಿರಿಯರು ಚಿಂತನೆ ಮಾಡಿ ಪ್ರಾರಂಭಿಸಿದಂತಹ ಜಯಂತಿ ಸಮಾಜ ಸದೃಢವಾಗಿ ಬೆಳೆಯೋದಕ್ಕೆ, ಜೊತೆಗೆ ಇತರ ಎಲ್ಲ ವರ್ಗಗಳು ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ಒಡಗೂಡಿ ಅಥವಾ ಎಲ್ಲರನ್ನ ಗೌರವಿಸುವಂತಹ ನಿಟ್ಟಿನಲ್ಲಿ ಮಹಾಸಭಾ ಬೆಳೆದದ್ದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಮುಖ್ಯವಾಗಿ ಸಮಾಜ ಜಾಗೃತಿ ಆಗಬೇಕು. ಸಮಾಜದಲ್ಲಿರುವಂತಹ ಯುವಕರು, ಸಮಾಜದಲ್ಲಿ ಇರುವಂತಹ ಎಲ್ಲರೂ ಒಗ್ಗೂಡಬೇಕು. ಆ ಮೂಲಕ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹಾಸಭಾ ನಿರಂತರವಾಗಿ ತನ್ನ ಒಂದು ಶ್ರಮವನ್ನು ಆಗ್ತಿರೋದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಬಸವಣ್ಣನವರ ಜಯಂತಿಯ ಒಂದು ಪ್ರಾಮುಖ್ಯತೆಯನ್ನು ನೋಡಿದ್ರೆ ಬಸವಣ್ಣನವರನ್ನ ಇಡೀ ಜಗತ್ತೇ ಆಚರಿಸುವಂತಹ, ಭಕ್ತಿಯಿಂದ ಆರಾಧಿಸುವಂತಹ, ಭಕ್ತಿಯಿಂದ ಅನುಸರಿಸುವಂತಹ ಒಂದು ವಾತಾವರಣ ಇಡೀ ಜಗತ್ತಿನಲ್ಲಿದೆ. ಹಾಗೂ ಜೆಡಿಎಸ್ ಯುವ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ, ಮುಖ್ಯ ಭಾಷಣಕಾರರಾದ ಕಿರಣ್ ಶಿಂಡೇನಹಳ್ಳಿ ಮಾತನಾಡಿದರು. ಚೆನ್ನಾಗಿ ನೋಡ್ಕೊಡಿ, ಗುರು ಹಿರಿಯರಿಗೆ ಗೌರವ ಕೊಡಿ. ಈ ಸಮುದಾಯವನ್ನು ಕಟ್ತಾ ಇರ್ತಕ್ಕಂಥ ನೀವೆಲ್ಲರೂ ಸಹ ಏನಿವತ್ತು ನಿಮ್ಮ ಮನೆಯ ಕಲ್ಲು ಮನಧನವನ್ನು ಅರ್ಪಿಸಿ ಈ ಕಾರ್ಯಕ್ರಮ ಮಾಡಿದ್ದೀರಲ್ಲ, ಇದು ಒಂದು ಫಲವನ್ನು ಕೊಡುತ್ತೆ. ನಿಮ್ಮೆಲ್ಲರ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನನಗಿಂತ ಹೆಚ್ಚಿನ ರೀತಿಯಲ್ಲಿ ಸಫಲರಾಗಬೇಕು ಜೀವನದಲ್ಲಿ. ಅವರು ಸಹ IAS, KAS ಈ ಥರದ ದೊಡ್ಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮಿಂದ ಏನಾದರೂ ಸಹಾಯ ಬೇಕು ಅಂದರೆ ನೀವು ಯಾವತ್ತೂ ಸಹ ನಮಗೆ ಮುಕ್ತವಾಗಿ ಕೇಳಿದ್ರು ಸಹ ಯಾವುದೇ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾವು ನಮ್ಮ NGOಗಳು ಮತ್ತು ಎಲ್ಲ ನಮ್ಮ ಪ್ರದೀಪ್ ಕುಮಾರ್ ಇರ್ಬೋದು, ಈ ಥರದವ್ರು ತುಂಬ ಜನ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಬಡತನ ಅನ್ನೋ ಒಂದು ಕಾರಣದಿಂದ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರ್ದು.
ಬಡತನ ಅನ್ನೋದು ಒಂದು ಸ್ಟೇಟಸ್ ಅಷ್ಟೇ, ಅದು ಚೇಂಜ್ ಆಗುತ್ತೆ. ಇವತ್ತು ಯಾರು ಬಡವರಿದ್ದಾರೆ ಅವ್ರ ಮಕ್ಕಳು ನಾಳೆ ದಿನ ಚೆನ್ನಾಗಿ ಓದಿ ಒಂದು ಸ್ಟೇಟಸ್ ಬಂದರೆ ನಿಮ್ಮ ಬಡತನ ಹೊರಟೋಗುತ್ತೆ. ಆದರೆ ಆ ಬಡತನದ ಕಾರಣದಿಂದ ಯಾವುದೋ ಮಗು ಓದಿಲ್ಲ ಅಂತೇಳಿ ಆ ಮಗು ದೊಡ್ಡದಾದ ಮೇಲೆ ಪರಿತಪಿಸುತ್ತಲ್ಲ, ಆ ಒಂದು ಗಿಲ್ಟ್ ನಮ್ಮನ್ನು ಕಾಡ್ತಾರೆ. ಸೊ ಅದರಿಂದ ನಾನಂದು ಹೇಳ್ತೇನೆ, ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಯಾರಾದರೂ ಬಡವರ ಮಕ್ಕಳಿದ್ರೆ, ಬಡತನದ ಕಾರಣದಿಂದ ನಾವು ಓದೋದು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರೆ ಅಂಥವ್ರನ್ನ ದಯಮಾಡಿ ನಮ್ಮ ಗಮನಕ್ಕೆ ತಗೊಬನ್ನಿ. ಅವರಿಗೆ ಉಚಿತ ಶಿಕ್ಷಣವನ್ನು ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಮಾಡಿಸೋಣ. ಶಿಕ್ಷಣದಿಂದ ಮಾತ್ರ ಉತ್ತೇಜನ ಮತ್ತು ಜೀವನ ಕಲಿಕೆ ಸಾಧ್ಯ. ಇವತ್ತು ನಾವು ಹೋಗ್ತೇನೆ, ನಮ್ಮದು ಇಂಟರ್ವ್ಯೂಗಳು ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ಅಲ್ಲಿ ಕೇಳಿ. ಯಾಕಂದರೆ ನನ್ನ ಸ್ಟೋರಿನ ಎಲ್ಲ ಕಡೆ ಹೇಳಲಿಕ್ಕೆ ಆಗಲ್ಲ. ನಾವು ಸಹ ನಿಮ್ಮ ಥರ ಒಂದು ಸಣ್ಣ ಹಳ್ಳಿಯಿಂದ ಬಂದು ಕಷ್ಟಪಟ್ಟು ಮೇಲೆ ಬಂದಿರೋದು. ಆದರೆ ಇವತ್ತು ಯಾಕೆ ನಾನು ಬಡತನದಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ ತರಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳಿದ್ರೆ, ನನಗಿಂತ ಹೆಚ್ಚು ಟ್ಯಾಲೆಂಟೆಡ್ ಇರೋರು, ನನಗಿಂತ ಹೆಚ್ಚು ಅರ್ಹತೆ ಇರೋರು ಇವತ್ತು ಮೂಲೆ ಗುಂಪಾಗಿ ಇರ್ತಾರೆ. ಅದು ಆಗಬಾರ್ದು. ಇವತ್ತಿನ ಸಮಾಜದಲ್ಲಿ ಯಾರು ಮಕ್ಕಳು ಟ್ಯಾಲೆಂಟ್ ಇದೆ, ಅದೊಂದು ದೇವ್ರು ಕೊಡೋದು ಟ್ಯಾಲೆಂಟ್ ಅಲ್ಲ. ಒಂದು ಚೆನ್ನಾಗಿ ಮಾತಾಡೋದಿರ್ಬೋದು, ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದಿರ್ಬೋದು, ಇಡೀ ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಅನ್ನೋ ಮನೋಬಲ ಇರ್ಬೋದು, ಅದೆಲ್ಲವೂ ದೇವ್ರು ಕೊಡೋದು. ಅದನ್ನು ನಾವು ಯಾರೂ ಸಹ ನಿಲ್ಲಿಸಬಾರ್ದು. ಅದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ನಿಮ್ಮ ಮನಸ್ಥಿತಿನ ತೆಗೆದುಬಿಡಿ. ನಾನು ಬಡವ ಅನ್ನೋ ಕಿಲರಿನ ತೆಗೆದುಬಿಡಿ. ನಾನು ಕುಗ್ರಾಮದಲ್ಲಿ ಇದ್ದೇನೆ ಅನ್ನೋದನ್ನು ತೆಗೆದುಬಿಡಿ. ನಾನು ಯಾರೇ ಆಗಲಿ, ನಾನು ಕುಗ್ರಾಮದಿಂದ ಬಂದೆ ಅಂತಾರಲ್ಲ, ನಾನು ಬಹಳ ಅದನ್ನು ಹೇಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಸಾಧನೆ ಮಾಡಿರ್ತಾರೆ, ಬಟ್ ನಾನು ಕುಗ್ರಾಮದಿಂದ ಬಂದೆ ಅಂತಾರೆ. ನಾನು ಹೇಳೋದಿಷ್ಟೇ, ಅಷ್ಟು ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಆ ಗ್ರಾಮ ಕುಗ್ರಾಮ ಹೆಂಗಾಗುತ್ತೆ? ನಾವು ನೋಡ್ತಕ್ಕಂಥ ದೃಷ್ಟಿಯಲ್ಲಿ ಕುಗ್ರಾಮ ಇರುತ್ತೆ ಅಷ್ಟೇ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಎಚ್ ಡಿ ಕೋಟೆಯಲ್ಲಿ ಇರ್ತಕ್ಕಂಥ ಮಕ್ಕಳಿರ್ಬೋದು, ಯುವಕರಿರ್ಬೋದು, ಕಾಲೇಜ್ ಮಕ್ಕಳಿರ್ಬೋದು, ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ನೀವು ಬಡತನ ಅಂತ ಹಿಂಜರಿಬೇಡಿ. ಯಾವುದೇ ಕಾರಣಕ್ಕೂ ನೀವು ಒಂದು ಅವಮಾನ ಆಗುತ್ತೆ, ನಾವೇನೋ ಸಹಾಯ ಕೇಳಿದ್ರೆ ಆ ಥರದ್ದು ಮನೋಭಾವ ಬಿಟ್ಬಿಡಿ. ಸಮಾಜದಲ್ಲಿ ಇವತ್ತಿಗೂ ಸಹ ನಾನು ಹೇಳ್ತೇನೆ, ಒಳ್ಳೆ ಮನಸ್ಸಿರ್ತಕ್ಕಂಥ ಸಾವಿರಾರು ಜನ ಇದ್ದಾರೆ. ನಿಮ್ಮನ್ನು ಬಡತನದಿಂದ ಮೇಲ್ ತರಲಿಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ಬೋದು. ಸೊ ಒಂದು ಹೇಳ್ತೇನೆ, ಶಿಕ್ಷಣ ನಮ್ಮ ಕೈನಲ್ಲಿ ಇದ್ದರೆ ನಮ್ಮನ್ನು ಯಾರೂ ಸಹ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದಯಮಾಡಿ ಹೇಳ್ತೇನೆ ಬಂಧುಗಳೇ, ಬಸವಣ್ಣನವರು ಶರಣರು ಕನ್ನಡ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಬಳಸಿಕೊಂಡು ಹುಲುಸಾದಂತಹ ಬೆಳೆಯನ್ನು ತೆಗೆದರು. ವಚನಗಳ ರಚನೆ ಸಾಹಿತ್ಯ ರಚನೆ ಆಗಿರಲಿಲ್ಲ. ಅವರ ಜೀವನ ನಡೆ ನುಡಿಯನ್ನು ಸಾಮಾನ್ಯ ಜನಕ್ಕೆ ತಲುಪಿಸುವಂತಹ ಸಾಮಾನ್ಯ ಮಾತುಗಳಾಗಿದ್ದು ವಚನಗಳು. ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಬಹಳ ಅದ್ಭುತವಾದ ಕೊಡುಗೆ ಒಂದು ಕಡೆ ಆದರೆ, ಮನುಷ್ಯನಿಗೆ ನೀಡಿದಂತಹ ಒಂದು ಅದ್ಭುತ ಸಂದೇಶಗಳು ಕೂಡ ಆಗಿದ್ದು. ಯಾಕೆ ನಮಗೆ ಇವತ್ತು ವಿಶೇಷವಾಗಿ ಇವರು ಕಾಣ್ತಾರೆ ಅಂದರೆ, ಸಮಾಜದಲ್ಲಿ ಓರೆಕೋರೆಗಳನ್ನು ತಿದ್ದಲಿಕ್ಕೆ, ಸಮಾಜದ ತೊಂದರೆಗಳನ್ನು ತಿದ್ದಲಿಕ್ಕೆ ಎಲ್ಲ ಸಮುದಾಯದವರನ್ನು ಒಂದೆಡೆಗೆ ತಂದು ಈ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತನ್ನು ರೂಪಿಸಿದಂತಹ ಖ್ಯಾತಿ ಯಾರಿಗಾದರೂ ಇದ್ದರೆ ಅದು ಜಗಜ್ಯೋತಿ ಬಸವೇಶ್ವರರಿಗೆ. ಅದಕ್ಕೆ ಎಲ್ಲ ಸಮುದಾಯವನ್ನು ಒಂದೆಡೆಗೆ ತಂದು ಒಂದು ಸಂಸತ್ತನ್ನು ರೂಪಿಸಿದ್ರಲ್ಲ, ಸಂವಿಧಾನವನ್ನು ಕೊಟ್ಟರಲ್ಲ 12ನೇ ಶತಮಾನದಲ್ಲಿ, ಅದಕ್ಕೆ ಬಸವಣ್ಣನವರನ್ನ ಕ್ರಾಂತಿಯೋಗಿ ಅಂತ ಕರೆದರು. ಈ ಕ್ರಾಂತಿಯೋಗಿ ಅನ್ನೋ ಪದವನ್ನು ನಾನು ಕೇಳಿದಾಗ ನನ್ನಲ್ಲೊಂದು ಆಲೋಚನೆ ಬಂತು. ಕ್ರಾಂತಿಗೂ ಯೋಗಿಗೂ ಏನಾದರೂ ಸಂಬಂಧ ಇದೆಯಾ? ಯೋಗಿಯಾದವನು ಕ್ರಾಂತಿ ಮಾಡ್ತಾನ ಅಂದರೆ, ಈ ಎವಲ್ಯೂಷನ್ ಅಂತ ಏನು ಕರಿತೀವಿ ನಾವು, ಬಸವಣ್ಣನವರ ಚಿಂತನೆಯಲ್ಲಿ ಇರ್ತಲ್ಲ, ಅಂತಹ ಚಿಂತನೆಯನ್ನು ನಮ್ಮ ಮಾನವ ಕುಲಕ್ಕೆ ಹಾಕಿಕೊಟ್ಟಂತಹ ಮಹಾತ್ಮ ಜಗಜ್ಯೋತಿ ಬಸವೇಶ್ವರರು. ದುಡ್ಡಿದ್ರು ಮಾತ್ರ ಪ್ರಪಂಚ ಅಂತ ನೋಡೋ ಕಾಲ. ಅದಕ್ಕೆ ಬಸವಣ್ಣನವರಂತ ಹೇಳಿದ್ರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಲಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನಾವೇನು ಕಣ್ಣಾರ ನೋಡ್ತಾ ಇದ್ದೀವಿ ನೋಡಿ, ಇದೆಲ್ಲದೂ ನಮ್ಮ ಕಣ್ಣಿಗೆ ಏನೇನು ಭೌತಿಕ ವಸ್ತುಗಳು ಕಾಣ್ತವೆ ಅದಕ್ಕೆಲ್ಲದಕ್ಕೂ ಒಂದು ಆಯಸ್ಸಿದೆ, ಹೊಡೆದೋಗುತ್ತೆ. ಆದರೆ ನಾವು ನೋಡದೇ ಇರತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ಯಾವತ್ತೂ ಸಾವಿಲ್ಲ. ಅದನ್ನೇ ಬುದ್ಧಿ ಅಂತ ಕರೆದು ಬಸವಣ್ಣ, ಅದನ್ನೇ ವಿದ್ಯೆ ಅಂತ ಕರೆದು ಬಸವಣ್ಣ. ಅಲ್ಲಿ ಶಿವರಾಜ್ ಅವರು ಹೇಳಿದ್ದು ಅದನ್ನೇ, ಆ ಗಳಿಸಿಯ ಸಂಪತ್ತನ್ನು. ಬಂಧುಗಳೇ, ಹೀಗೆ ಯಾರು ಹಂಚಬೇಕಾಗಿಲ್ಲ ಸಮಾಜದಲ್ಲಿ. ನನಗೆ ಯಾರೋ ಗಾಡ್ ಫಾದರ್ ಇದ್ರು ಮಾತ್ರ ಮೇಲೆ ಬರ್ತಾರೆ. ಅದಕ್ಕೆ ಬಸವಣ್ಣವರು ತುಂಬ ಚೆನ್ನಾಗಿ ಹೇಳ್ತಾರೆ, ಏನೋ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ. ನೋಡಿ,
ನಮ್ಗೆ ಯಾರು ಹಿಂದೆ ಇಲ್ಲಪ್ಪ ಬೆಂಬಲ ಇಲ್ಲ ಅನ್ನೋ ಆಲೋಚನೆ ಬೇಡ. ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್